ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 16ನೇಯ ಎಪಿಸೋಡ್ನಲ್ಲಿ 427 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 17ನೇಯ ಎಪಿಸೋಡ್ನಲ್ಲಿ 428ರಿಂದ ಪಾಠವನ್ನು ಮುಂದುವರಿಸೋಣ. ಕೃಷ್ಣ ಉದ್ಧವನಿಗೆ ತತ್ವೋಪದೇಶವನ್ನು ಮಾಡಿದ್ದಾನೆ. ಅಲ್ಲೆಲ್ಲಿ ಕೇಳ್ತೀವಿ ನಾವು, ತತ್ವೋಪದೇಶ ಏನು? ತತ್ವಗಳು 28 ತತ್ವಗಳನ್ನು ಉಲ್ಲೇಖ ಮಾಡ್ತಾನೆ. ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ. ಆ ತತ್ವಗಳ ಅಭಿಮಾನಿ ದೇವತೆಗಳು ಇದ್ದಾರೆ. ಯಾವ್ಯಾವುದು? ಈಗ ನಮಗೆಲ್ಲ ಮಾಹಿತಿ ಇದೆ. ಪಂಚಮಹಾಭೂತಗಳು, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಇತ್ಯಾದಿ ಇತ್ಯಾದಿ. ಅದನ್ನೇ ತತ್ವಗಳ ವಿವರವನ್ನು ನೀಡುತ್ತಾನೆ. ಪರಮಾತ್ಮ ಅಥವಾ ಪುರುಷ ಇವನು 1ನೇ ತತ್ವ, ಸ್ವತಂತ್ರ ತತ್ವ. ಈಗ ಮತ್ತಾರು ಪ್ರತ್ಯೇಕ ಅಭಿಮಾನಿ ದೇವತೆ ಇಲ್ಲ. ಇನ್ನು ಅಸ್ವತಂತ್ರ ತತ್ವಗಳೇ ಇನ್ನುಳಿವೆಲ್ಲ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಇನ್ನು ಪರಮಾತ್ಮನನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ, ಇನ್ಕ್ಲೂಡಿಂಗ್ ಲಕ್ಷ್ಮಿ, ಎಲ್ಲ ಸ್ವತಂತ್ರ ತತ್ವಗಳೇ. ಎರಡನೇದಾಗಿರ್ತಕ್ಕಂಥದ್ದು ಪ್ರಕೃತಿ. ಇದರ ಅಭಿಮಾನಿ ದೇವತೆ ಅಂದರೆ ಲಕ್ಷ್ಮಿ. 3ನೇ ತತ್ವ ಸತ್ವಗುಣ, ಶ್ರೀರೂಪ ಅಭಿಮಾನಿನಿ. 4ನೇ ತತ್ವ ರಜೋಗುಣ, ಭೂರೂಪ, ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮಿಯ 3 ರೂಪಗಳು. 5ನೇ ತತ್ವ ತಮೋಗುಣ, ದುರ್ಗಾರೂಪ ಆ ಅಭಿಮಾನಿ ದೇವತೆ ಆಗಿರತಕ್ಕಂಥದ್ದು. 6ನೇ ತತ್ವ ಮಹತ್ತತ್ವ, ಬ್ರಹ್ಮದೇವ ಅದಕ್ಕೆ ಅಭಿಮಾನಿಯಾಗಿದ್ದಾನೆ. 7ನೇ ತತ್ವ ಅಹಂಕಾರ ತತ್ವ, ರುದ್ರದೇವರು ಅದಕ್ಕೆ ಅಭಿಮಾನಿಯಾಗಿದ್ದಾರೆ. ಈ ಅಹಂಕಾರ ತತ್ವಗಳಲ್ಲೇ, ಅವುಗಳಿಂದಲೇ ಪಂಚಮಹಾಭೂತಗಳು ಉತ್ಪನ್ನವಾಗಿವೆ. ಆಕಾಶ, ಇದು 8ರಿಂದ 12, 5 ತತ್ವಗಳು. ಆಕಾಶ, ವಾಯು, ತೇಜ, ನೀರು, ಭೂಮಿ. ಇದು ಕ್ರಮವಾಗಿ ಆಕಾಶಕ್ಕೆ ವಿನಾಯಕ ಅಂದರೆ ಗಣಪತಿ, ವಾಯುವಿಗೆ ಪ್ರವಹವಾಯು, ತೇಜಕ್ಕೆ ಅಗ್ನಿ, ನೀರಿಗೆ ವರುಣ, ಭೂಮಿಗೆ ಧರಾದೇವಿ. ಇವರು ಅಭಿಮಾನಿನಿಯಾಗಿದ್ದಾರೆ, ಅಭಿಮಾನಿನಿಗಳು. ಇನ್ನು 13ನೇದಾಗಿರ್ತಕ್ಕ ತತ್ವ ಅಂದರೆ ಮನಸ್ಸು, ರುದ್ರದೇವರದಕ್ಕೆ ಅಭಿಮಾನಿಗಳು. 14ರಿಂದ 18 5 ತತ್ವ. ಪಂಚಜ್ಞಾನೇಂದ್ರಿಯಗಳು ಅಂದರೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಇದು ಕ್ರಮವಾಗಿ ಕಿವಿಗೆ ದಿಗ್ದೇವತೆಗಳು ಶ್ರೋತ್ರ, ತ್ವಕಿಗೆ ವಾಯು, ಚಕ್ಷುವಿಗೆ ಸೂರ್ಯ, ರಸನಕ್ಕೆ ಅಂದರೆ ನಾಲಿಗೆಗೆ ವರುಣ, ಕೊನೆಯದಾಗಿ ಘ್ರಾಣ ಅಂದರೆ ಮೂಗು, ಅದಕ್ಕೆ ಅಶ್ವಿನಿ ದೇವತೆಗಳು. ಇನ್ನು 19ರಿಂದ 23 5 ತತ್ವಗಳು. ಯಾವುದದು? ಪಂಚಕರ್ಮೇಂದ್ರಿಯಗಳು. ನಾವೆಲ್ಲ ಕಾರ್ಯವನ್ನು ಮಾಡ್ತೀವಿ ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಈ ಇಂದ್ರಿಯಗಳು. ಇದಕ್ಕೆ ಕ್ರಮವಾಗಿ ವಾಕ್ ಈ ಇಂದ್ರಿಯಕ್ಕೆ ಅಗ್ನಿ, ಪಾಣಿಗೆ ಅಂದರೆ ಕೈ ಇಂದ್ರ, ಪಾದಕ್ಕೆ ಉಪೇಂದ್ರ, ಪಾಯುವಿಗೆ ಮಲವಿಸರ್ಜನಾಂಗ ಪಾಯು ಅಂದರೆ, ಅದಕ್ಕೆ ಮಿತ್ರ, ಉಪಸ್ಥ ಮೂತ್ರ ವಿಸರ್ಜನಾಂಗ, ಅದಕ್ಕೆ ದಕ್ಷ ಅಭಿಮಾನಿ ದೇವತೆಗಳಾಗಿದ್ದಾರೆ. ಇನ್ನು 24ರಿಂದ 28 ವಿಷಯ ಪಂಚಕ ಜ್ಞಾನೇಂದ್ರಿಯಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವನ್ನೂ ಇಟ್ಕೋಬಹುದು. ಹಾಗೆಯೇ ವಿಷಯ ಪಂಚಕ ಕರ್ಮೇಂದ್ರಿಯಕ್කුಂಟು. 5 ಕರ್ಮೇಂದ್ರಿಯಗಳ ಕೆಲಸಗಳು ಏನು? ಮಾತಾಡೋದು, ಕೈ ಕೆಲಸ, ಕೈಯಿಂದ ಏನೋ ಬರಿತೇವೆ, ಪೂಜೆ ಮಾಡ್ತೇವೆ ಇತ್ಯಾದಿ. ಆಮೇಲೆ ಗಮನ, ನಡೆದಾಡೋದು, ಕಾಲಿನ ಕೆಲಸ, ಮಲ ವಿಸರ್ಜನೆ ಮತ್ತು ಮುಸುವಿಸರ್ಜನೆ. ಹೀಗೆ ಒಟ್ಟು ತತ್ವಗಳು 28 ಅಂತ ಕೃಷ್ಣ ವ್ಯಕ್ತಪಡಿಸ್ತಾನೆ ಅಭಿಪ್ರಾಯವನ್ನು. ಮತ್ತೊಂದು ಮಾತು ಬರ್ತಾ ಇದೆ, ತತ್ವಗಳು 25 ಅನ್ನೋ ಒಂದು ಮಾತಿದೆ. ಇದರ ಅಭಿಪ್ರಾಯ ಏನು ಹಾಗಾದರೆ? ಕೃಷ್ಣ ಹೇಳ್ತಾನೀಗ 28 ಅಂತ, 25 ಅಂತ ಒಂದು ಕಡೆಗೆ ವಿವೇಕ ಗ್ರಂಥದಲ್ಲಿ ಅದು ನಮ್ಮ ಗಮನಕ್ಕೆ ತರ್ತಾ ಇದೆ. ಹಾಗಾದರೆ ಏನಿದನ್ನು ಅರ್ಥೈಸ್ತಕ್ಕಂಥ ಕ್ರಮ ಅಂತಂದರೆ, ಮೇಲಿನ 28ರಲ್ಲಿ ಸತ್ವಾದಿ ತ್ರಿಗುಣಗಳನ್ನು ಪರಿಗಣಿಸದೆ ಹೇಳುವ ಅಭಿಪ್ರಾಯದಿಂದ ತತ್ವಗಳು 25 ಅಂತ ಅನ್ನಲಾಗಿದೆ. ತತ್ವಗಳ ಸಂಖ್ಯೆ
ಏಕರೂಪವಾಗಿಲ್ಲಲ್ಲ, ಇದೊಂದು ಯಾಕೋ ನ್ಯೂನತೆ, ಕೊರತೆ ಅಂತ ಅನುಭವದ? ನೋ, ಇದು ಕೊರತೆ ಅಲ್ಲ, ದೋಷವೂ ಅಲ್ಲ. ಕೃಷ್ಣನ ಅಭಿಪ್ರಾಯದಲ್ಲಿ ತತ್ವಗಳು 28. ಆಗಲೇ ಹೇಳಿದಂತೆ ಸತ್ವಾದಿ ತ್ರಿಗುಣಗಳನ್ನು, ಸತ್ವ ರಜ ತಮ ಪರಿಗಣನೆ ತಗೊಳ್ಳದೇ ಇದ್ದರೆ -3, 28 - 3 ಎಷ್ಟಾಯಿತು? 25. ಇನ್ನು ವಿಷಯ ಪಂಚಕವನ್ನು ಪರಿಗಣಿಸದೇ ಇದ್ದರೆ, ಅದು ಯಾವುದೇ ಇರಲಿ, ಜ್ಞಾನೇಂದ್ರಿಯದ್ದೇ ಇರಲಿ, ಕರ್ಮೇಂದ್ರಿಯದ್ದೇ ಇರಲಿ, -5 ಮತ್ತೆ 5 ಕಮ್ಮಿ ಆಯಿತು. ಆವಾಗ ತತ್ವಗಳ ಸಂಖ್ಯೆ 20 ಆಗ್ತದೆ. ಕರ್ಮೇಂದ್ರಿಯ ಪಂಚಕ ಮತ್ತೆ ಬಂತು ನೋಡ್ರಿ, ಪರಿಗಣಿಸದೇ ಇದ್ದರೆ ಮತ್ತೆ -5 15. ಸ್ಥೂಲವಾಗಿ ತತ್ವಗಳು ಪರಿಗಣನೆ ಮಾಡಿದಾಗ ಪ್ರಾರಂಭದಲ್ಲಿ ಹೇಳಿದಂತೆಯೇ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವಗಳು ಮುಖ್ಯವಾಗಿ 2: ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ. ಹೀಗೆ ತತ್ವಗಳ ಸಂಖ್ಯೆಯಲ್ಲಿಯ ಏರಿಳಿತವು ಅವರವರ ವಿವಕ್ಷಾ ಭೇದದಿಂದ ಅಂತ ಭಾವಿಸಿಬಿಟ್ರೆ ಯಾವ ಅಸಂಗತಿಯೂ ಇಲ್ಲ, ಯಾವುದೇ ರೀತಿಯ ದೋಷವೂ ಇಲ್ಲ. ಮೋಕ್ಷ ಪಡೆಯುವುದು ಹೇಗೆ ಅದನ್ನು ಹೇಳಿಕೊಡ್ತಾನೆ ಉದ್ಧವನಿಗೆ ಕೃಷ್ಣ. ನೋಡಪ್ಪ ಉದ್ಧವ, ಹರಿ ಒಬ್ಬನೇ ಸ್ವತಂತ್ರ, ಜೀವ, ಪ್ರಕೃತಿ, ಮಹತ್, ಅಹಂಕಾರ ತತ್ವ ಎಲ್ಲವೂ ಕೂಡ ಹರಿ ಅಧೀನ. ಹರಿಚ್ಛೆಯಂತೆ ಪ್ರಕೃತಿಯಿಂದ ಸತ್ವ, ರಜ, ತಮ ಈ ತ್ರಿಗುಣಗಳ ಉತ್ಪತ್ತಿ ಆಗತಕ್ಕಂಥದ್ದು. ಅವುಗಳಿಂದ ಮಹತ್ತತ್ವ, ಅಹಂಕಾರ ತತ್ವ ಉತ್ಪತ್ತಿ. ಇವುಗಳಿಗೆ ಲಕ್ಷ್ಮಿ, ಶ್ರೀಭೂದುರ್ಗಾ ರೂಪಗಳಿಂದ ಹಾಗೂ ಸರಸ್ವತಿಯು ಗಾಯತ್ರಿ, ಸಾವಿತ್ರಿ, ಸರಸ್ವತಿ ರೂಪಗಳಿಂದ ಇಬ್ಬರೂ ತ್ರಿಗುಣಾಭಿಮಾನಿನಿ ಎನಿಸಿದ್ದಾರೆ. ಹರಿಯ ಇಚ್ಛೆ, ಲಕ್ಷ್ಮಿ ಹಾಗೂ ಜಡ ಪ್ರಕೃತಿ ಈ ಮೂರಕ್ಕೂ ಕೂಡ ಹರಿಯ ಇಚ್ಛೆ, ಲಕ್ಷ್ಮಿ, ಜಡ ಪ್ರಕೃತಿ ಮೂರಕ್ಕೂ ಕೂಡ ಮಾಯಾ ಅನ್ನೋ ಹೆಸರಿದೆ. ಜಡ ಪ್ರಕೃತಿಯ ಮೂಲಕ ಗುಣವೈಷಮ್ಯದಿಂದ ಜಗತ್ತಿನ ಸೃಷ್ಟಿಯಾಗ್ತದೆ. ಹರಿಗಿಂತ ಭಿನ್ನ ಎನಿಸುವ ಈ ಜೀವನ ಕರ್ಮಾದಿಗಳ ಮೂಲಕ ಆ ಜೀವ ಏನು ಮಾಡ್ತಾನೆ? ನಾನಾ ಶರೀರ ಪಡಿತಾನೆ. ಅದು ಕ್ರಿಮಿ ಇರ್ಬೋದು, ಪಶು ಪಕ್ಷಿ ಇರ್ಬೋದು, ಕೊನೆ ಮನುಷ್ಯನೂ ಇರ್ಬೋದು. ಕರ್ಮ ಅನುಸಾರ ಬರತಕ್ಕಂಥದ್ದು. ಜೀವಾತ್ಮ ಬೇರೆ, ಅವನ ಶರೀರ ಬೇರೆ. ಯಾಕೆ? ಈ ಬೆಳವಣಿಗೆ, ಕುಗ್ಗುವುದು, ನಾಶ ಇವೆಲ್ಲ ದೇಹಕ್ಕೆ ಇರತಕ್ಕಂಥದ್ದು, ನಾಟ್ ಫಾರ್ ಆತ್ಮ. ಆತ್ಮನಿಗೆ ಅಲ್ವೇ ಅಲ್ಲ. ವಾಸ್ತವದಲ್ಲಿ ಶರೀರ ಧರ್ಮ ಇವೆಲ್ಲ ಜೀವಾತ್ಮನದ್ದಲ್ಲ, ಶರೀರ ಧರ್ಮಗಳು. ಜೀವಾತ್ಮನು ಅವೆಲ್ಲವೂ ತನಗೇ ಅಂತ ತಿಳ್ಕೊಂಡ್ರೆ, ಹಾಗೆಯೇ ಜೀವ ಈಶ ಇಬ್ಬರು ಒಂದೇ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾಗಿ ತಿಳ್ಕೊಂಡ್ರೆ ಇದೇ ಸಂಸಾರಕ್ಕೆ ಕಾರಣವಾಗ್ತದೆ. ಹಾಗಾಗಿ ಸಚ್ಚಾಸ್ತ್ರಗಳ ಮೂಲಕ ಎಲ್ಲ ತಪ್ಪು ಕಲ್ಪನೆಗಳನ್ನು ನೀಗಿಕೊಂಡಾಗ ಶಾಶ್ವತ ಸುಖ ರೂಪ ಮೋಕ್ಷ ಲಭ್ಯವಾಗ್ತದಪ್ಪ. ಈ ಸಾಧನೆಯ ಯಶಸ್ಸಿನ ಗುಟ್ಟೇನು? ಮುಂದುವರೆದು ಹೇಳ್ತಾನೆ ಕೃಷ್ಣ. ಮನೋಜಯ ಅಥವಾ ಮನೋಭಿಮಾನ ತ್ಯಾಗ ಮುಖ್ಯವಾಗಿ ಆಗಬೇಕು. ಅದು ಸಾಧನೆಯ ರಹಸ್ಯವಾಗಿದೆ. ಮನಸ್ಸಿನ ಪ್ರಭಾವ ಏನು ಅಂತ ನೋಡೋದಾಗಿದ್ದರೆ, ಮನೋಭಿಮಾನ ಇದ್ದವರಿಗೇನೆ ದುಃಖಾದಿಗಳು ಬರ್ತದೆ. ನೋಡಿರ್ಬೇಕಾದ್ರೆ ಬಿದ್ದಾಗ ದೈಹಿಕ ನೋವಾಗೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ನೋಡಿ ನಕ್ಕರೆ ಮಾನಸಿಕ ಗಾಯ ಹೆಚ್ಚು ನೋವು ಕೊಡ್ತದೆ. ದೇಹದ ಗಾಯ ಬೇಗ ಮಾಸಬಹುದೋ ಏನೋ, ಮನೋಗಾಯ ಬೇಗ ಮಾಸುವುದಿಲ್ಲ ಅನ್ನೋದು ಈ ಕಾರಣಕ್ಕೋಸ್ಕರ. ಮನುಷ್ಯನು ಮರ್ಮಭೇದಕ ನಿಂದೇ ಮಾತುಗಳಿಂದ ನೋಯುವಷ್ಟು ಬೇರಾವುದರಿಂದಲೂ ನೋಯುವುದಿಲ್ಲ. ಮನಪ್ರಗ್ರಹಮೇವಚ ಕೃಷ್ಣ ಉಪದೇಶವನ್ನು ಕೊಡುವಾಗ ಈ ಮಾತನ್ನು ಉಲ್ಲೇಖ ಮಾಡಿದ. ಕಾಟಕ ಉಪನಿಷತ್ತಿನ ಮಾತಿದು. ಅಂದರೆ ವಿಷಯ ಹಾಗೂ ಇಂದ್ರಿಯಗಳೆಂಬ ಕುದುರೆಗಳನ್ನು ಕಂಟ್ರೋಲ್ ಮಾಡುವ, ನಿಯಂತ್ರಿಸುವ ಕಡಿವಾಣ, ಅದನ್ನು ಹಿಡಿತಲ್ಲಿ ತರತಕ್ಕಂತಹ ಲಗಾಮು ಅಂತಂದರೆ ಮನಸ್ಸು. ಮನಪ್ರಗ್ರಹಮೇವಚ ಕಾಟಕ ಉಪನಿಷತ್ತು ಹೇಳ್ತಾ ಇದೆ. ಈ ವಿಲ್ ಪವರ್ ಇಬ್ಬರಿಗೂ ಬೇಕದು. ರೋಗಿಗೂ ಬೇಕು, ಯೋಗಿಗೂ ಬೇಕು. ದೆರ್ ಈಸ್ ಫುಲ್ ಪವರ್, ವೆರ್ ಈಸ್ ವಿಲ್ ಪವರ್. ನೋಡಿರಿ, ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡ್ತಕ್ಕ ಸಂದರ್ಭ ಇದ್ದಾಗ ಆ ರೋಗಿ ಸ್ವಲ್ಪ ಏಜ್ಡ್ ಅಂತಲೇ ಇಟ್ಕೊಂಡಿರ್ಬೇಕಾದ್ರೆ ಅವನು ವಿಲ್ ಪವರ್ ಗಟ್ಟಿಯಾಗಿದ್ದರೆ ಡಾಕ್ಟರ್ ಹುಮ್ಮಸ್ಸಿಂದ ಆಪ್ರೇಷನ್ ಮಾಡ್ತಾರೆ. ಡಾಕ್ಟ್ರೇ ನೀವು ಆಪ್ರೇಷನ್ ಮಾಡಿರಿ, ಆ ಯೋಚನೆ ಮಾಡೋದಿಲ್ಲ, ನನ್ನ ಮನಸ್ಸು ಗಟ್ಟಿಯಾಗಿದೆ ಅಂತ ಅವನು ಧೈರ್ಯ ತುಂಬಬೇಕು. ಅವನು
ಏನಾಗ್ತೀವೋ ಡಾಕ್ಟ್ರೆ, ಏನಾಗ್ತೀವೋ ಅಂತ ಅಳಕು ಬುರುಕಾಗಿತ್ತಂದರೆ ವೈದ್ಯರ ಕೈಕಾಲು ಸಣ್ಣಗಾಗ್ತದೆ. ವಿಲ್ ಪವರ್ ಗಟ್ಟಿಯಾಗಿತ್ತು ಅಂದರೆ ಎಂಥ 70-80 ವಯಸ್ಸಿನಲ್ಲಿ ಆಪರೇಷನ್ ಮಾಡಿಕೊಂಡವರು ಒಳ್ಳೆಯವರಾಗಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲದೇ. ಆ ವಿಲ್ ಪವರ್ ಬೇಕು. ಇದು ರೋಗಿಗಳು ಅನ್ವಯಿಸ್ತಕ್ಕಂಥದ್ದು, ಯೋಗಿಗಳಿಗಂತೂ ಬೇಕೇ ಬೇಕು. ಮನೋಬಲವೇ ಸರ್ವಬಲ ಎಂಬ ಸಂದೇಶ. ಮನೋಬಲ ಪ್ರಬಲವಾಗಿದೆ ಅನ್ನುವ ವಿವರಣೆಗೆ ಕೃಷ್ಣ ಯಾರ ಉದಾಹರಣೆಯನ್ನು ಕೊಟ್ಟಿದ್ದಾನೆ, ಯಾವುದನ್ನು ಉದಾಹರಿಸಿದ್ದಾನೆ? ಭಿಕ್ಷುಗೀತೆಯನ್ನು. ಏನಿದು ಭಿಕ್ಷುಗೀತೆ? ಓರ್ವ ಸನ್ಯಾಸಿಯ ಸ್ವಾನುಭವ ಕಥನ ಭಿಕ್ಷುಗೀತೆ ಅಂದರೆ. ಭಿಕ್ಷು ಸನ್ಯಾಸಿ. ಇದರ ವಿವರ ಏನು? ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ, ಪಕ್ಕಾ ಜಿಪುಣ, ದರಿದ್ರ ಜೀವನ ನಡೆಸಿಯೂ ಹಣ ಸಂಗ್ರಹದಲ್ಲಿ ನಿಪುಣ, ಪುಣ್ಯ ಕಾರ್ಯಗಳಿಗೆ ಅಥವಾ ಬಂಧುಗಳಿಗೆ ಅಥವಾ ಸ್ವಂತಕ್ಕೂ ಸಹ ಬಳಸದಷ್ಟು ಧನಲೋಭ, ದೇವಾದಿ ಶಾಪ ಕೋಪಾದಿಗಳಿಂದ ಎಲ್ಲ ಹಣ ಕಳೆದು ಹೋಗಿ ವೈರಾಗ್ಯ ಮೂಡಿ ಜ್ಞಾನೋದಯವಾದಾಗ ಇವನು ಸನ್ಯಾಸಿಯಾಗಿ ಧನಲೋಭ ಹಾಗೂ ಮನೋಜಯಗಳ ಪ್ರಭಾವ ಪರಿಣಾಮಗಳ ಸ್ವಾನುಭವವನ್ನು ಹಾಡಿದ್ದೇ ಭಿಕ್ಷುಗೀತೆ. ಈ ಧನಲೋಭದ ಹಣದಾಸೆಯ ಪರಿಣಾಮ ಏನು? ಲೋಭ ಆಸೆಯೇ ದುಃಖಕ್ಕೆ ಮೂಲ. ಇದು ಪಕ್ಕ ಯಾವಾಗಿದ್ದರೂ, ಅದು ಸ್ವಲ್ಪ ಇದ್ದರೂ ಸಹಿತ. ಹೇಗೆ ದೇಹದಲ್ಲಿ ಚರ್ಮದಲ್ಲಿ ಕುಷ್ಠರೋಗ ಸ್ವಲ್ಪ ಇದ್ರೂ ಎಲ್ಲ ಸೌಂದರ್ಯವನ್ನು ಆ ಕುಷ್ಠರೋಗ ಬಲಿ ಪಡೆಯುವಂತೆ ಈ ಸ್ವಲ್ಪವಾಗಿದ್ರೂ ಧನದ ಆಸೆ ಮನುಷ್ಯನನ್ನೇ ನುಂಗಿ ಹಾಕ್ತದೆ. ಏನಿದರ ದೋಷಗಳು? ಹಣ ಸಂಗ್ರಹಣೆಗೆ ಸುಳ್ಳು ಹೇಳೋದು, ಕಳ್ಳತನ ಮುಂತಾದ ಅನೀತಿ ಅನ್ಯಾಯ ಮಾರ್ಗಾನುಸರಣೆ, ಕಾಮಕ್ರೋಹಾದಿಗಳು ವಶನಾಗತಕ್ಕಂಥದ್ದು, ದುಶ್ಚಟಗಳ ದಾಸನಾಗತಕ್ಕಂಥದ್ದು. ತಾಮ್ರದ ದುಡ್ಡು ತಾಯಿ ಮಗನನ್ನು ಕೆಡಿಸಿತು ಅಂತ ಒಂದು ಮಾತಿದೆ. ಹಣಕ್ಕಾಗಿಯೇ ಹೆಣ ಬೀಳುವವರೆಗೆ, ಹಣಕ್ಕಾಗಿ ಪ್ರಾಣ ಕಳ್ಕೊಂಡವರು ಇದ್ದಾರೆ, ಪ್ರಾಣ ಕೊಟ್ಟವರು ಇದ್ದಾರೆ, ಪ್ರಾಣ ತೆಗೆದವರು ಇದ್ದಾರೆ. ಇದು ಹಣದ ಗುಣ ಅಂತನ್ರಿ, ಬೇಕಾದ್ರೆ ಪ್ರಭಾವ ಅಂತನ್ರಿ. ದುಡ್ಡು ಇದ್ದರೂ ಕಷ್ಟ, ಕೈ ತಪ್ಪಿದರೆ ಮತ್ತೂ ಕಷ್ಟ. ದುಡ್ಡಿನಿಂದ ಮರಣ ತಪ್ಪಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹೀಗೆ ಮನುಷ್ಯನ ಸುಖ ನೆಮ್ಮದಿಗಳನ್ನು ಕಸಿದುಕೊಳ್ಳುವ ಮಗ್ಗಲ ಮುಳ್ಳು ಅಂದರೆ ಈ ದುಡ್ಡಾಗಿದೆ. ಹಣದ ದೋಷ ಎಷ್ಟು ಪ್ರಕಾರವಾಗಿವೆ? 15. ಅವುಗಳ ವಿವರವನ್ನು ನೋಡುವುದಂತಾಗಿದ್ದರೆ ಕಳ್ಳತನ, ಹಿಂಸೆ, ಸುಳ್ಳು, ಸೊಕ್ಕು, ಕಾಮ, ಕ್ರೋಧ, ಅಹಂಕಾರ, ಇತರರು ಕೀಳೆಂಬ ಭಾವನೆ, ತಾನೇ ಶ್ರೇಷ್ಠ, ಇತರರನ್ನು ತಿರಸ್ಕರಿಸುವುದು, ವೈರ, ಮದ, ಪೈಪೋಟಿ, ದುಶ್ಚಟ, ಅವಿಶ್ವಾಸ, ಜಗಳ. ಸಂಪತ್ತಿನ ದೋಷಗಳನ್ನು ನಾವು ನೋಡಿದ್ದೇವೆ. ಶ್ರೀಕೃಷ್ಣ.